ಎಡ್ಯುಕೇಟರ್ ಕಾನ್ಕ್ಲೇವ್ 2023 ದತ್ತಾಂಶ 3 ತಬ್ ಬೆಳಗಾವಿಯ ವತಿಯಿಂದ ಹೊಸ ಪ್ರಯತ್ನ. ಎಡ್ಯುಕೇಟರ್ ಕಾನ್ಕ್ಲೇವ್ 2023ರ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಜರುಗಿದ್ದು ದತ್ತಾಂಶ ಎಂಬ ಕಂಪನಿಯ ವತಿಯಿಂದ ಆಯೋಜಿಸಲಾಗಿದೆ. 3T ಹಬ್ ಎಂಬ ಪ್ರಾಡಕ್ಟ್ನಿಂದ ಎಲ್ಲ ಶಿಕ್ಷಕರಿಗೆ ತರಬೇತಿಯನ್ನ ನೀಡಲು ಈ ವೇದಿಕೆಯನ್ನ ಸಿದ್ಧಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ. Personality development of a student. With that angle, this new education policy is being brought in. And Karnataka is being the first state to implement this new education policy, because the reason is why see, the Karnataka is pioneer in promoting the professional education. The Karnataka showed in the entire country that there can be a self-financing institution in a professional education. The Karnataka is the first state to ಇವತ್ತು ನಾವಿಲ್ಲಿ ಎಡ್ಯುಕೇಟರ್ಸ್ ಕಾನ್ಕ್ಲೇವ್ ಅಂತ ಬೆಳಗಾವಲ್ಲಿ ಫಸ್ಟ್ ಟೈಮ್ ಮಾಡಿದ್ವಿ. 3T ಹಬ್ ದತ್ತಾಂಶ್ ನಮ್ಮ ಕಂಪನಿ, ಎಡ್ಟೆಕ್ ಕಂಪನಿ. 3T ಹಬ್ ಅದರದ್ದು ಒಂದು ಪ್ರಾಡಕ್ಟ್. ನಾವು ಅದನ್ನು ಎಲ್ಲ ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋಕ್ಕೆ ಪ್ಲ್ಯಾಟ್ಫಾರ್ಮ್ ಒಂದು ಓಪನ್ ಮಾಡಿದ್ದೀವಿ. ಟೀಚಿಂಗ್ ಸ್ಕಿಲ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಮಷೀನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ ಈ ಥರ ಎಲ್ಲ ಕೋರ್ಸ್ಗಳನ್ನ ಕಲಿಯೋದೊಂದೇ ಅಲ್ಲ, ಅವನ್ನ ಹೇಗೆ ಕಲಿಸ್ಬೇಕು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಮಾಡ್ತಿದ್ದೀವಿ. ಆನ್ಲೈನ್ ರಿಜಿಸ್ಟರ್ ಆಗ್ಬೋದು ನೀವು. 3thub.in www.3thub.in ಯು ಕ್ಯಾನ್ ರಿಜಿಸ್ಟರ್. ಲೆವೆಲ್ 0 ಅಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ನೀವು ಕೋರ್ಸ್ ತೊಗೋಬೋದು. ಹೈಯರ್ ಲೆವೆಲ್ಸ್ಗೆ ಹೋದಂಗೆ ಎಕ್ಸ್ಪರ್ಟ್ಸ್ ಇರ್ತಾರೆ ನಿಮಗೆ ಟ್ರೈನ್ ಮಾಡಲಿಕ್ಕೆ. ಆಮೇಲೆ ನಾವು ಫಿಸಿಕಲ್ ವರ್ಕ್ಶಾಪ್ಸ್ನೂ ಮಾಡ್ತೀವಿ. ಬರೀ ಆನ್ಲೈನ್ ಒಂದು ಜಾಗ ಅಷ್ಟೇ ನಮ್ಮನ್ನೆಲ್ಲರನ್ನೂ ಒಂದು ಕಡೆ ತರೋಕ್ಕೆ. ಆಮೇಲೆ ವರ್ಕ್ಶಾಪ್ಸ್ ಇರ್ತವೆ, ಬೇರೆ ಬೇರೆ ಕಡೆ ಮೀಟ್ ಆಗ್ತಿರ್ತೀವಿ. ಟೀಚರ್ಸ್ದು ಒಂದು ಕಮ್ಯುನಿಟಿ ಬೇಕು. ಆಂಟ್ರಪ್ರಿನರ್ಸ್ ಕಮ್ಯುನಿಟಿ ಇದೆ, ರಿಲಿಜಿಯಸ್ ಕಮ್ಯುನಿಟೀಸ್ ಇರ್ತವೆ, ಸ್ಪೋರ್ಟ್ಸ್ ಇರ್ತವೆ, ಆದರೆ ಟೀಚರ್ಸ್ಗೆ ಒಂದು ಕಮ್ಯುನಿಟಿ ಇಲ್ಲ. ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಇನ್ನೊಂದೇನೆಂದರೆ ಈ ಪ್ಲ್ಯಾಟ್ಫಾರ್ಮ್ ಇದು ಕೆಲಸ ಎಲ್ಲ ಮಾಡಿರೋದು ಬೆಳಗಾಂ ಟ್ಯಾಲೆಂಟಿಂದನೇ. ವಿಡಿಯೋಗ್ರಾಫರ್ಸ್, ಎಡಿಟಿಂಗ್, ಆಮೇಲೆ ಕ್ಲೌಡ್ ಪ್ರೊವೈಡರ್ ಅಜಿತ್ ಪಾಟೀಲ್, ಅಜಿಂಕ್ಯ ಟೆಕ್ನಾಲಜೀಸ್, IT ಪ್ಲ್ಯಾಟ್ಫಾರ್ಮ್, ರಿಸೋರ್ಸ್ ಪೀಪಲ್ ಡಾಕ್ಟರ್ ಪ್ರಕಾಶ್ ಮುಗ್ಲಿ, ಎಲ್ಲರೂ ನಾಗರಾಜ್ ಪಾಟೀಲ್ ಅವರು ಎಲ್ಲರೂ ಸೇರಿಕೊಂಡು ಇದನ್ನು ಮಾಡಿದ್ದೀವಿ. ಬೆಳಗಾಮಿಂದ ಹೋಗ್ತಿದೆ ಇದು ನ್ಯಾಷನಲ್ ಲೆವೆಲ್ಗೆ. ಎಲ್ಲರೂ ಸಪೋರ್ಟ್ ಮಾಡಬೇಕು. ನೀವು ಹೊಸ ಬದಲಾವಣೆಯನ್ನು ಬೆಳಗಾವಿ ಎಲ್ಲ ಶಿಕ್ಷಕರನ್ನ ನೀವು ಒಂದುಗೂಡಿಸ್ತಾ ಇದ್ದಾರೆ. ಯಾವ ರೀತಿ ನೋಡ್ತಾರೆ ನೀವು? ಏನು ವಿಷನ್ ಇರ್ತಾರೆ? ನಾನು ಸಣ್ಣವಳಿದ್ದಾಗಿಂದ ನೋಡಿದ್ದೇನೆಂದರೆ ಎಲ್ಲರಿಗೂ ರೆಕಗ್ನಿಷನ್ ಇದೆ, ಮರ್ಯಾದೆ ಮಾಡ್ತಾರೆ. ಆದರೆ ಟೀಚರ್ಸ್ ಮಾತ್ರ ಯಾವಾಗಲೂ ಒಂದೇ ಥರ ಕೆಲಸ ಮಾಡಿಕೊಂಡು ಏನೂ ಅಪೇಕ್ಷೆ ಇಲ್ಲದೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ. ನಮಗೆ ಅನ್ನಿಸ್ತು ಅವ್ರನ್ನೆಲ್ಲ ಕೂಡಿಸ್ಬಿಟ್ಟು ಜಾಸ್ತಿ ಏನಾದರೂ ಮಾಡಬೇಕು. ಅವ್ರಿಗೂ ಒಂದು ಬೆಲೆ ಬೇಕು, ಜಾಸ್ತಿ ಬೆಲೆ ಬೇಕು. ಇದೆ, ಆದರೆ ಇರೋದಕ್ಕಿಂತ ಜಾಸ್ತಿ ಬೇಕು. ಸೆಪ್ಟೆಂಬರ್ 5 ಒಂದೇ ಮಾಡಿಬಿಟ್ರೆ ಆಗಲ್ಲ ಟೀಚರ್ಸ್ ಡೇ ಅಂತ. ವರ್ಷ ಇಡೀ ಅವ್ರಿಗೆ ಎಲ್ಲರೂ ರೆಕಗ್ನೈಸ್ ಮಾಡಬೇಕು. ಎಲ್ಲರೂ ಸೇರಿ ಟೀಚರ್ ಸ್ಕಿಲ್ಸ್ ಇಂಪ್ರೂವ್ ಆದಂಗೆ ಸ್ಟೂಡೆಂಟ್ಸ್ ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ.
ವೇದಿಕೆಯಾಗಿದೆ. ಇಲ್ಲಿ ಚೇತನಾ ಸಾರಂಗ್ ಅಂತ ಇನೋವೇಟಿವ್ ಐಡಿಯಾ ತೊಗೊಂಡು ಬಂದಿದ್ದಾರೆ. ಎಜುಕೇಟರ್ಸ್, ಟೀಚರ್ಸ್ ಆಯಿತು ಮತ್ತು ಫ್ರೀಲ್ಯಾನ್ಸ್ ಎಜುಕೇಟರ್ಸು ಇರ್ತಾರೆ. ಅವರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡಲಿಕ್ಕೆ ಅಂತ ಇದು 3T ಹಬ್ ಅಂತ ಹೊಸ ಒಂದು ಕಾನ್ಸೆಪ್ಟ್ ಬೆಳಗಾವಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವೆಲ್ಲ ಬೆಳಗಾವಿ ಲೋಕಲ್ ಜನ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇದರಿಂದ ಟೀಚರ್ಸ್ ಒಂದು ಕಮ್ಯುನಿಟಿ ಆಗುತ್ತೆ. ಚೇತನಾ ಮೇಡಮ್ ಹೇಳಿದಾಗೆ ಬೇರೆ ಎಲ್ಲರಿಗೂ ಒಂದೊಂದು ಕಮ್ಯುನಿಟಿ ಇದೆ, ಗ್ರೂಪ್ ಇದೆ, ಅವ್ರವ್ರದ್ದೇ ಬೇರೆ ಬೇರೆ ಎಜೆಂಡಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಸೊ ಟೀಚರ್ಸ್ಗಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ. ಸೊ ಅದಕ್ಕಾಗಿ ಚೇತನಾ ಸಾರಂಗ್ ಅವರು ಈ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಕ್ಕೆ ಅವರಿಗೆ ತುಂಬ ಅಭಿನಂದನೆಗಳು. ಮತ್ತು ನಮ್ಮಂಥವ್ರಿಗೂ ಅವಕಾಶ ಕೊಟ್ಟಿದ್ರು. ಬೆಳಗಾವಿ ಲೋಕಲ್ ಹುಡುಗರಿಗೆ ಅನಿಮೇಷನ್ ಆಯಿತು, ವಿಡಿಯೋಗ್ರಾಫಿ ಆಯಿತು, ವೆಬ್ಸೈಟ್ ಡಿಸೈನರ್ಸ್ ಎಲ್ಲರೂ ಬೆಳಗಾವಿದವರೇ ಇದೆ. ಲೋಕಲ್ ಫಾರ್ ಲೋಕಲನ್ನು ತುಂಬ ಅಚ್ಚುಕಟ್ಟಾಗಿ ಅವರು ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಇನ್ನೊಂದು ಸತಿ ಅಭಿನಂದನೆ ಹೇಳಿ ಈ 3T ಹಬ್ ತುಂಬ ಚೆನ್ನಾಗಿ ಸಕ್ಸಸ್ ಸಿಗಲಿ ಅಂತ ನಾನು ಅವ್ರಿಗೆ ಕೋರ್ಸ್ಗಳ ಮಾಹಿತಿಗಾಗಿ http://thqb.in/course ಭೇಟಿ ನೀಡಿ.